ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೊರಡ್ತಿದ್ದೀನಿ. ನೀವು ಪ್ರಾಪರ್ಟೀಸ್ನೆಲ್ಲ ತಗೊಂಡು ಹಾಗೆ ಕೆಲವು ಡೆಕೋರೇಷನ್ ಲಿಸ್ಟ್ ಕಳಿಸಿದ್ದೀನಲ್ಲ ಅದನ್ನು ಎಲ್ಲ ತಗೊಂಡು ಲೊಕೇಶನ್ಗೆ ಬಂದ್ಬಿಡಿ. ನಾನು ಬೇಗ ರೀಚ್ ಆಗ್ತೀನಿ. ಓಕೆ ಬಾಯ್. ಸಿರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಸದ್ಯ ಸಮರ್ಥ್ ಬರೋದು ಇನ್ನೂ ಲೇಟ್ ಆಗತ್ತಂತೆ. ನೀನು ನೋಡಿದ್ರೆ ಈಗಲೇ ಹೋಗಬೇಕು ಅಂತಿದ್ಯಾ? ಏನು ಮಾಡೋದು ಸಿರಿ, ಈವೆಂಟ್ ಇರೋದು ನೈಟಲ್ಲೇ. ನಾನು ಹೋಗಿ ಎಲ್ಲ ನೋಡ್ಕೋಬೇಕಾಗತ್ತಲ್ವಾ? ಅದು ಕರೆಕ್ಟೇ. ಇಂಥ ಕೆಲಸದಲ್ಲಿ ನಾವು ಹಗಲು ರಾತ್ರಿ ಅಂತೆಲ್ಲ ನೋಡೋಕ್ಕಾಗಲ್ಲ. ಆದರೂ ಇಷ್ಟೊತ್ತಿನಲ್ಲಿ ಒಬ್ಬಳೇ ಅಂದರೆ ನಾನು ಒಬ್ಬಳೇ ಏನಿರಲ್ಲ ಸಿರಿ. ಅಲ್ಲಿ ನಂತರನೇ ಕೆಲಸ ಮಾಡೋಕ್ಕೆ ಇನ್ನೂ 4-5 ಜನ ಇರ್ತಾರೆ. ಜೊತೆಗೆ ನಾವು 3 ಜನ ಹೆಣ್ಮಕ್ಳಿದ್ದೀವಿ. ಈ ಕಂಪ್ನಿಲಿ ಯಾವ ಥರ ತೊಂದರೆನೂ ಇಲ್ಲ. ಗುಡ್, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ, ಹೋಗ್ಬಿಡ್ ಬಾ. ಸೊಸೆ ಮುದ್ದೆ ನಡಿಯಮ್ಮ, ನಾನು ನಿನ್ನ ಜೊತೆ ಬರ್ತೀನಿ. ನಾನು ಬರೋದ್ರಿಂದ ನಿಂಗೂ ಸ್ವಲ್ಪ ಸಹಾಯ ಆಗತ್ತೆ. ನಿಮ್ಮನ್ನೇನಾದರೂ ಕರ್ಕೊಂಡು ಹೋದ್ರೆ ನನಗೆ ಸಹಾಯ ಆಗಲ್ಲ. ಸಮಸ್ಯೆನ ಹೆಗ್ಲು ಮೇಲೆ ಕಟ್ಕೊಂಡು ಹಾಗಿರುತ್ತೆ. ಸಿರಿ, ಕ್ಯಾಬ್ ಬಂತು ಅನ್ಸುತ್ತೆ, ನಾನು ಹೊರಡ್ತೀನಿ. ಹೋಗ್ಬಿಡ್ ಬಾ. ಅಕಸ್ಮಾತ್ ಲೇಟ್ ಆಗೋ ಹಾಗಿದ್ರೆ ಕಾಲ್ ಮಾಡಿ ಹೇಳು. ಸರಿ ಸರಿ. ಮಾವ, ಒಂದು ಸ್ವಲ್ಪ ಬನ್ನಿ. ನನ್ನೂ ಕರ್ಕೊಂಡು ಹೋಗ್ತೀಯಾ? ಹೇಳಕ್ಕೊಂಥರ ಸಂಕೋಚ ಅವಳಿಗೆ. ಬಂದೆ. ನಡಿಯಮ್ಮ, ಲೇಟ್ ಆಗತ್ತೆ, ಹೊರಡೋಣ. ನಿಮಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಮಾವ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಿದ್ದೀನಿ, ನೀವು ಮಾತ್ರ ಆರಾಮಾಗಿ ತಿನ್ಕೊಂಡು ತಿರುಗ್ತಿದ್ದೀರಾ. ನೋಡಿ, ನಾನು ಕೊಟ್ಟಿರೋ 5 ಲಕ್ಷನ ನೀವು ಹೇಗೆ ಹೊಂದಿಸ್ತೀರೋ ಗೊತ್ತಿಲ್ಲ, ಆದರೆ ಇನ್ನೊಂದು ವಾರದೊಳಗೆ ಅದು ನನ್ನ ಕೈಗೆ ಬಂದು ಸೇರಬೇಕು ಅಷ್ಟೆ, ನೆನಪಿರ್ಲಿ. ಕರ್ಕೊಂಡು ಹೋಗ್ತಾಳೆ ಅಂದರೆ ಕರೆದು ಹೆದರ್ಸ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಅಲ್ಲಿ ಹೋದರೆ ಅಷ್ಟೋ ಇಷ್ಟೋ ದುಡ್ಡು ಮಾಡಬಹುದು ಅಂದ್ಕೊಂಡಿದ್ದೆ. ಆದರೆ ಇವಳು ನನ್ನ ಹತ್ರನೇ ದುಡ್ಡು ಕೇಳೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಹೇಗೂ ಆ ದೀಪಿಕಂಗೆ ಕೊಡಬೇಕು ಅಂತ ತಾನೇ ಇವಳು ದುಡ್ಡು ಕೇಳ್ತಿರೋದು. ನಾನೇ ಆ ದೀಪಿಕನ್ ಜೊತೆ ಮಾತಾಡ್ಕೊಂಡು ಡೀಲ್ ಮಾಡಿ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕು. ಹೊಸ ಮುದ್ದ, ನನಗೇ ರೋಪ್ ಹಾಕ್ತೀಯಾ? ನಡಿ ನಡಿ, ಹೇಗೂ ಹಬ್ಬ ಬಂತು, ಹಬ್ಬ ಮುಗಿಯೋದ್ರೊಳಗೆ ನಿನಗೆ ಹಬ್ಬ ಮಾಡಿಸ್ತೀನಿ. ಸರಿ ಸರಿ, ನಾನು ಬರ್ತೀನಿ. ಸಮರ್ಥ್, ತಿಂಡಿ ತಿನ್ಕೊಂಡು ಹೋಗುವಂತ ಇರೋ. ಲೇಟ್ ಆಗ್ತಿದೆ, ಸರಿ ಹೊರಡ್ತೀನಿ ನಾನು. ಅಯ್ಯೋ, 10 ನಿಮಿಷ ರೆಡಿ ಆಗ್ಬಿಡತ್ತೆ. ನಿನಗೆ 10 ನಿಮಿಷ ಇರ್ಬೋದು, ನನಗೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು. ಏನಣ್ಣ, ಇತ್ತೀಚೆಗೆ ದೊಡ್ಡ ಮನೆ ನಂಟು ತುಂಬಾ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಅಲ್ಲಿಗೆ ಹೋಗ್ತೀಯಾ, ರಾತ್ರಿ ಹೊತ್ತಾದ್ಮೇಲೆ ಮನೆಗೆ ಬರ್ತೀಯ. ಬರೀ ಮಲ್ಗಕ್ಕಷ್ಟೇ ಈ ಮನೆಗೆ ಬರ್ತೀಯಾ ಅನ್ಸುತ್ತೆ. ಅಮ್ಮಂಗೆ ಹುಷಾರಿಲ್ಲಿದ್ದು ಬರೀ ನೆಪ ಅಷ್ಟೇ. ಆ ಮನೇಲಿ ಅಣ್ಣ ತಮ್ಮಂದ್ರೆಲ್ಲ ಒಂದಾಗಿ ಕಂಪ್ನಿಗೋಸ್ಕರ ತುಂಬಾ ದುಡಿತಿದ್ದೀರಾ ಅನ್ಸುತ್ತೆ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ನಿಂಗೆ ನೆಪನಾ? ನಾನು ಆ ಮನೆಗೆ ಹೋಗೋಕ್ಕೆ ಆ ನೆಪನ ಹುಡುಕ್ಬೇಕಾಗಿಲ್ಲ. ಅಮ್ಮನಿಗೆ ಏನಾಗಿದೆ ಅಂತ ನಿಮ್ಗೇನು ಗೊತ್ತಾ? ಅಮ್ಮಂಗೆ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಡಿ. ಸೈಡ್ ಬಿಡು, ನಾನು ಹೊರಡ್ಬೇಕು. ಸಮರ್ಥ್, ನಿಂತ್ಕೋ. ಯಾಕೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ಯಾ? ಅಮ್ಮಂಗೆ ಏನಾಗಿದೆ ಮೊದಲು ಅದನ್ನು ಹೇಳು. ಹೌದಣ್ಣ, ಅಮ್ಮಂಗೆ ಏನೋ ಆಗಿದೆ ಅನ್ನೋ ತರ ಮಾತಾಡ್ತೀಯ, ಆದ್ರೆ ಏನಾಗಿದೆ ಅಂತ ಹೇಳಲ್ಲ. ನೀನೀಗ ಅಮ್ಮಂಗೆ ಏನಾಗಿದೆ ಅಂತ ಹೇಳಲೇಬೇಕು. ಅಮ್ಮನ ವಿಷಯ ಮಾತಾಡಿದ ತಕ್ಷಣ ಟೆನ್ಷನ್ ಆಗ್ತೀಯ, ವಿಚಿತ್ರವಾಗಿ ಬಿಹೇವ್ ಮಾಡ್ತೀಯ, 1 ನಿಮಿಷನೂ ಇಲ್ಲಿರಲ್ಲ. ಹಗ್ಲಾಗ್ತಿದ್ದಾಗೆ ಅಲ್ಲಿಗೆ ಓಡೋಗ್ತೀಯ. ಅಂಥದ್ದು ಏನಾಗಿದೆ ಅಣ್ಣ? ಅಮ್ಮಂಗೆ ಏನಾಗಿದೆ ಅಂತ ನಿಮಗೆ ಗೊತ್ತಲ್ಲ, ಮತ್ತೆ ಮತ್ತೆ ಅದನ್ನ ಕೇಳ್ತಿದ್ದೀರಾ. ಅಮ್ಮಂಗೆ ತಲೆ ಸುತ್ತು, ಆಯಾಸ, ನಿಶಕ್ತಿ. ಈಗ ಅವರು ರೆಸ್ಟ್ ಮಾಡಬೇಕು. ಪುನಃ ಪುನಃ ಅದನ್ನ ಕೇಳ್ಬಿಡಿ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ.
ಪೂರ್ಣಿ, ಅಮ್ಮ ಯಾವಾಗ ಬಂದ್ರಿ? ದೀಪಿಕನ ಹತ್ರ ಮಾತಾಡಾಯ್ತಾ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಪೂರ್ಣಿ. ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ, ಆಗ ಎಲ್ಲನೂ ಒಳ್ಳೇದಾಗುತ್ತೆ. ನಾನು ನಿನಗೋಸ್ಕರ ಪ್ರಸಾದ ಪೂರ್ಣಿ, ನೀನು ಈ ರೀತಿ ಅಳ್ತಿದ್ರೆ ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ನೀನು ಇದುವರೆಗೂ ಜೀವನದಲ್ಲಿ ಪಟ್ಟಿರೋ ನೋವು, ಸಂಕಟ, ಕಷ್ಟಗಳು ಸಾಕು. ಇನ್ನು ಮುಂದೆ ನೀನು ಚೆನ್ನಾಗಿರ್ಬೇಕು. ಆ ಭಗವಂತ ನನ್ನ ಸಂತೋಷನೂ ನಿನಗೆ ಕೊಡಲಿ. ಚೆನ್ನಾಗಿರು ಮಗಳೇ. ಅಮ್ಮ, ನೀವು ಈ ರೀತಿ ಮಗಳೇ ಅಂತೀರಲ್ಲ, ಈ ಪದ ಕೇಳಕ್ಕೆ ಎಷ್ಟು ಹಿತ ಅನ್ಸುತ್ತೆ ಗೊತ್ತಾ? ಗೊತ್ತಿದ್ದೋ ಗೊತ್ತಿಲ್ದೇನೋ 1-2 ದಿನ ನಿಮ್ಮ ಮಗಳಾಗಿದ್ದೆ, ಆದ್ರೆ ಆ ಪ್ರೀತಿ ನನ್ನನ್ನು ಇನ್ನೂ ಕಾಡ್ತಾನೆ ಇರುತ್ತೆ. ಪೂರ್ಣಿ, ಆ ಪ್ರೀತಿ ಸಾಯೋವರೆಗೂ ಇದ್ದೇ ಇರುತ್ತೆ. ಅಮ್ಮ, ನಿಮ್ಮ ಮಡ್ಲಲ್ಲಿ ನಾನು ಮಲಗ್ಬೋದಾ? ಮಲಗಲಿ ಬಿಡಿ. ಎಷ್ಟೋ ರಾತ್ರಿ ಮಗು ಬೇಕು ಅನ್ನೋ ಕೊರಗಲ್ಲಿ ನಿದ್ದೆನೂ ಮಾಡದೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅನ್ಸುತ್ತೆ. ಆಯಾಸ ಆಗಿರುತ್ತೆ. ಸ್ವಲ್ಪ ಹೊತ್ತು ಮಲಗಲಿ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.